ಉಪ್ಪಿ ಎಲ್ಲ ಇಲ್ಲೇ ಅವರೆಲ್ಲ ಹೆಂಗೆ ಕುರಿ ಓಡಿಸ್ಕೊಂಡು ಹೋಗೋದು ನಾವು. ಲೇ ಚೇತು ನೋಡು ಅಲ್ಲಿ ಆ ಶಂಕರಣ್ಣ ಕುಡ್ಕ ಬಂದ್ಬಿಟ್ಟವ್ರೆ ಅಂತ ಕಲ್ಲಜ್ಜಿನವೇ ಗೌರಿ ಆಂಟಿನವೇ ಜಗಳ ಮಾಡ್ತಾವ್ರೆ ಅವ್ರ ಜೊತೆ. ಈ ಟೈಮಲ್ಲಿ ನಾವು ಕುರಿನ ಎತ್ಕೊಂಡೋದ್ರೆ ಒಬ್ರು ಗೊತ್ತಾಗಲ್ಲ. ಬಾ 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 ಮೆಲ್ಲಗೆ ಓಡಿಸ್ಕೊಂಡು ಹೋಗ್ಬಿಡವ. ಹೌದಾ ಸರಿ ಸರಿ, ನೀನೇ ಮೊದಲು ಸ್ಟಾರ್ಟ್ ಮಾಡು, ಮುಂದಕ್ಕೆ ನಾನು ಓಡಿಸ್ಕೊಂಡು ಹೋಗ್ತೀನಿ. ಲೇ ಶಂಕರ, ಈ ತರ ಕುಡ್ದ್ಬಿಟ್ಟು ಬಂದು ಬೇರೆಯವ್ರ ಮನೆ ಮುಂದೆ ಗಲಾಟೆ ಮಾಡಿದ್ರೆ ಹೋಗೋದು ನಮ್ಮನೆ ಮರ್ಯಾದೆ ಅಲ್ವೇನೋ? ಸುಮ್ಮನೆ ನಡಿ ಮನೆಗೆ, ಮನೇಲಿ ಊಟ ಮಾಡು. ಮಮ್ಮಿ, ನಾನು ಮನೆಗೆ ಬರಬೇಕು ಅಂದರೆ ನೀನು ನಿನ್ನ ಸೊಸೆ ಜಗಳ ಮಾಡಬಾರ್ದು. ಆಯ್ತು ನಡಿಯೋ, ಅದೇನಿದ್ರು ಮನೇಲಿ ಕೂತ್ಕೊಂಡು ಮಾತಾಡವ. ಮಮ್ಮಿ, ನೀನು ನನಗೆ ಪ್ರಾಮಿಸ್ ಮಾಡಿದ್ರೆ ಮಾತ್ರ ನಾನು ಬರೋದು. ಏ ಶಂಕರ, ಯಾಕೋ ನಿಂದು ಜಾಸ್ತಿ ಆಯ್ತು ಕಣ್ಲಾ, ಹೊಡೆದ್ರೆ ಹಲ್ಲು ಉದುರ್ಸ್ಬಿಡ್ತೀನಿ, ನೋಡ್ಕೊರಂಗೆ ಸಿಟ್ಟು ಬರ್ಸ್ಬೇಡ, ನಡಿ ಸುಮ್ಮನೆ ಮನೆಗೆ ಅಂದೆ. ಶಂಕರಣ್ಣ ಯಾಕೆ ಹಿಂಗೆ ಆಟ ಮಾಡ್ತಿದ್ಯಾ? ಸಂಸಾರ ಹುಟ್ಟು ವ್ಯಾಧಿ ರಟ್ಟು ಅಂತ ಗಾದೆನೇ ಬಂದಿಲ್ವಾ? ಸುಮ್ಮನೆ ಹೋಗು ಮನೆಗೆ, ಅದೇನಿದ್ರು ಆಮೇಲೆ ಮಾತಾಡವ. ಓಕೆ ಶಾಂತಕ್ಕ, ನಿನ್ನ ಮಾತಿಗೆ ಗೌಡ್ರ ಮಾತಿಗೆ ಮರ್ಯಾದೆ ಕೊಟ್ಟು ಈಗ ನಮ್ಮ ಮನೆಗೆ ಹೋಗ್ತೀನಿ. ಏನೇ ಮುಖ ನೋಡ್ಕೊಂಡು ನಿಂತಿದ್ಯಾ? ನಡಿ ಮನೆಗೆ. ಆಯ್ತು ಅತ್ತೆ. ಶಾಂತಕ್ಕ, ನಿಂಗೆ ನಾಳೆ ಸಿಗ್ತೀನಿ. ಆಯ್ತಾಯ್ತು, ಹೋಗೋರಿ. ಏ ಶಾಂತವ್ವ, ಎಲ್ಲಿ ನನ್ನ ಕುರಿ ಕಾಣಿಸ್ತಾ ಇಲ್ಲ? ಕಲ್ಲವಕ್ಕ, ನಾನು ನೋಡ್ಲಿಲ್ಲ, ಎಲ್ರು ಈ ಕಡೆ ತಿರ್ಕೊಂಡು ಮಾತಾಡ್ತಿದ್ವಲ್ಲ, ಎಲ್ಲೂ ಓಡೋಟಾಗಿದೆ ಅಷ್ಟೇನೆ, ಎಲ್ಲೂ ದೂರ ಹೋಗಿರಲ್ಲ, ಬೇಗ ಬೇಗ ಹೋಗಿ ನೋಡಿ. ಮೈ ಡಿಯರ್ ಮಮ್ಮಿ, ವೇರ್ ಇಸ್ ಯುವರ್ ಶೀಪ್? ಶಂಕರಣ್ಣ, ನಿಮ್ ಇಂಗ್ಲಿಷ್ ಸೂಪರ್, ಐ ಲೈಕ್ ಇಟ್ ಸೋ ಮಚ್. ಏ ಮಾಲಾಶಿ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ನಾನು ನನ್ನ ಕುರಿ ಎಲ್ಲೋಯ್ತಪ್ಪ ಅನ್ನೋ ಟೆನ್ಷನ್ ಇದ್ರೆ ಹೆಂಗ್ ನಗ್ತಾಳು ನೋಡಿ, ಕಿಕ್ಕಿ 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 ಅಂತ. ನೀವೆಲ್ಲರೂ ಇಲ್ಲೇ ಮಾತಾಡ್ಕೊಂಡು ನಿಂತಿದ್ರೆ ಕುರಿ ಮುಂದೆ ಓಡ್ಬಿಡುತ್ತೆ ಅಷ್ಟೇನೆ. ಹೋಗಿ ಬೇಗ ಹುಡುಕಿ. ನನ್ನ ಸೊಸೆ ತಿನ್ನೋಳು ನೋಡಿ ಹೆಂಗೆ ನೋಡ್ತು ನಿಂತವಳೆ ಗರ್ಡ್ ಗಂಬತ್ತರ. ಬಾರೆ ಹುಡ್ಕೋಣ ಕುರಿನ. ನಮ್ಮ ಅತ್ತೆ ಒಂಚೂರು ಗ್ಯಾಪ್ ಸಿಕ್ಕ ಸಾಕು, ನನ್ನ ಬೈಯಕ್ಕೆ ಕಾಯ್ತಿರ್ತಾಳೆ. ನನ್ನ ಹೊಟ್ಟೆ ಉರ್ದಂಗೆ ಆ ಕುರಿ ಸಿಕ್ಕಬಾರ್ದು. ಮಮ್ಮಿ, ಐ ಆಮ್ ಕಮ್ಮಿಂಗ್, ನಡೀರಿ ಹೋಗೋಣ. ಶಂಕರಣ್ಣ, ನೀವು ಹಿಂಗೆ ತೂರಾಡ್ಕೊಂಡು ಕುರಿ ಹುಡ್ಕೋವರೆಗೆ ಅದು ಊರೇ ಬಿಟ್ಟು ಹೋಗ್ಬಿಟ್ಟಿರುತ್ತೆ ಅಷ್ಟೇ. ಐ ಲೈಕ್ ಇಟ್ ಸೋ ಮಚ್. ಶಾಂತವ, ನಿನ್ನ ಸೊಸೆಗೆ ಸ್ವಲ್ಪ ಬಾಯಿ ಮುಚ್ಕೊಂಡಿರ ಕೇಳ್ತೀಯಾ? ಎಂತ ಅನಿಷ್ಟ ಬಾಯಿ ಅವಳ್ದು. ಮಾತಿಗೂ ನನ್ನ ಕುರಿ ಸಿಕ್ಕಲ್ಲ ಸಿಕ್ಕಲ್ಲ ಅಂತ ಹೇಳ್ತಾವಳೆ. ಅದು ಸಿಕ್ಕಿಲ್ಲ ಅಂದರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಲೋ ಶಂಕರ, ಗೌರಿ ಬನ್ನಿ ಬೇಗ ಹೋಗೋಣ. ಅಯ್ಯೋ ಅಯ್ಯೋ ಅಯ್ಯೋ, ಬೆಳಿಗ್ಗೆ ತಾನೇ 12,000 ಕೊಟ್ಬಿಟ್ಟು ತಗೊಬಂದಿದ್ದೆ. ಅದು ಯಾರು ಕೆಟ್ಕೊಂಡು ಬಿತ್ತೋ ಏನೋ. ನನ್ನ ಕುರಿ ಎಲ್ಲೋಯ್ತಪ್ಪ, ಎಲ್ಲಿ ಅಂತ ಹುಡ್ಕದಪ್ಪ ಇವಾಗ. ಗೌಡ್ರೆ, ಸಂಜೆ 5 ಗಂಟೆಗೆ ನಮ್ಮ ಅಂಗಡಿ ಹತ್ರ ಬರೋದು ಮರಿಬೇಡಿ, ಕಾಯ್ತಾ ಇರ್ತೀನಿ. ಹಾ ಬರ್ತೀನಿ. ಈಗ ಹೋಗಿ ಕುರಿ ಹುಡುಕಿ ಹೋಗಿ. ಓಕೆ. ಕುಡ್ಕೊಂಡು ವಾರಾಡ್ತಾವನೆ ನನ್ನ ಗಂಡ, ಅದೇನು ಕುರಿ ಹುಡುಕ್ತಾನೋ ಏನೋ. ಏನು ಗೌರಿ? ಏನಿಲ್ಲ ನಡೀರಿ, ಕುರಿ ಹುಡ್ಕವ. ಅತ್ತೆ, ನಮ್ಮ ಚೇತನವೇ ಉಪ್ಪಿನವೇ ಬಂದಂಗಾಯ್ತಲ್ವ ನಾವೆಲ್ಲ ಮಾತಾಡ್ತಾ ಇದ್ದಾಗ? ಅದೇನಪ್ಪ, ನಾನು ಕಾಣಲಿಲ್ಲ. ಸೊಸೆ ಮುದ್ದು, ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀಯ ನನಗೆ? ಸರಿ ಮಾವಯ್ಯ, ಮಾಡ್ಕೊಬರ್ತೀನಿ. ಮಾಲಾ, ಏನತ್ತೆ? ಮನೆಯವ್ರಿಗೆ ಎಲ್ಲರಿಗೂ ಸೇರಿದಂಗೆ ಕಾಫಿ ಮಾಡು. ನಮಗೂ ಗಂಡ ಹೆಂಡ್ತಿಯೋ ಕೊಡು, ಮತ್ತೆ ಸಾವಿತ್ರಿ, ರಾಜಣ್ಣ, ಅಮೂಲ್ಯ ಮೇಲೆ ತಾತನ ಜೊತೆ ಮಾತಾಡ್ತಾ ಕೂತವ್ರೆ ಅನ್ಸುತ್ತೆ, ಅವ್ರಿಗೂ ತಗೊಂಡೋಗಿ ಕೊಡು. ಸರಿ ಅತ್ತೆ. ಮಾವಯ್ಯ, ನಮ್ಮ ಹಸ್ಬೆಂಡ್ನ ಎಲ್ಲಿ ಕಳಿಸಿದ್ದೀರಾ? ಎಷ್ಟೊತ್ತು ಬರ್ತಾರೆ? ಏನು ಏರ್ ಬ್ಯಾಂಡ? ಅದೇನದು ಏರ್ ಬ್ಯಾಂಡು? ಅತ್ತೆ, ಅದು ಏರ್ ಬ್ಯಾಂಡ್ ಅಲ್ಲ, ಹಸ್ಬೆಂಡ್. ಸೊಸೆ ಮುದ್ದು, ಅವಳಿಗೆಲ್ಲಿ ಗೊತ್ತದ? ಹಳ್ಳಿ ಮುಖ ಉಳ್ಳಿ ಕಜ್ಜೆ ಅವಳು. ಲೇ ಶಾಂತ, ಕನ್ನಡದಲ್ಲಿ ಗಂಡ ಅಂತೀವಲ್ಲ, ಅದನ್ನು ಇಂಗ್ಲೀಷಲ್ಲಿ ಹಸ್ಬೆಂಡು ಅಂತ ಕರೀತಾರೆ. ಹೌದಾ? ಗೊತ್ತಿರ್ಲಿಲ್ಲಪ್ಪ, ಅದಕ್ಕೆ ಕೇಳಿದೆ. ಅದಕ್ಕೆ ಯಾಕೆ ಮಾವ ಸೊಸೆ ಇಬ್ರು ನಮ್ಗೆ ಮರ್ಯಾದೆ ತೆಗಿತಾ ಇದ್ದೀರಾ? ಮಾವಯ್ಯ, ಎಲ್ಲಿ ಕಳ್ಸಿದ್ದೀರಾ ನಿಮ್ಮ ಮಗನ್ನ ಅಂದೆ. ಸೊಸೆ ಮುದ್ದು, ನಿನ್ನ ಗಂಡನ ಸ್ವಲ್ಪ ಮೈಸೂರಿಗೆ ಕಳ್ಸಿದ್ದೀನಿ, ಯಾರೋ ದುಡ್ಡು ಕೊಡ್ಬೇಕಿತ್ತು, ಇಸ್ಕೊಂಡು ಬಾ ಹೋಗು ಅಂತ. ಹೌದಾ? ಎಷ್ಟೊತ್ತು ಬರ್ತಾರೆ ಮಾವಯ್ಯ? ಬರ್ತಾನೆ ಬಿಡು, ಒಂದು 4 ಗಂಟೆ 5 ಗಂಟೆಗೆ. ಮಾಲಾ, ಕೆಲಸ ಮುಗಿಸ್ಕೊಂಡು ಅವ್ನು ಪಾಡ್ಕೊಂಡು ಬರ್ತಾನೆ. ಹೋಗು ನೀನು, ಎಲ್ಲರಿಗೂ ಕಾಫಿ ಮಾಡು. ಸರಿ ಅತ್ತೆ. ಅಪ್ಪ ಓ ಸಾವಿತ್ರಿ, ಬಾಮ್ಮ. ಅಪ್ಪ, ಊಟ ಮಾಡಿದ್ರಾ? ಮಾಡಿದೆ ಕಣಮ್ಮ. ಮಾಲಾಶಿ ಇಲ್ಲಿಗೆ ತಂದ್ಕೊಟ್ಟಿದ್ಲು. ಯಾಕಪ್ಪ ನೀವು ಕೆಳಗಡೆ ಬಂದು ನಮ್ಮ ಜೊತೆಗೆ ಊಟ ಮಾಡ್ಬೋದಾಗಿತ್ತಲ್ಲ? ಆಗಲ್ಲಮ್ಮ ಸಾವಿತ್ರಿ, ವಯಸ್ಸಾಗಿದೆಯಲ್ಲ, ಮೆಟ್ಲಿಳಿಯಕ್ಕಾಗಲ್ಲ. ಅದಕ್ಕೆ ಪಾಪ ನಮ್ಮ ಕಾರ್ತಿಕ್ ನೆಂತಿ ಮಾಲಾಶಿ ಇದಲ್ಲಲ್ಲ, ಊಟ ತಿಂಡಿ ಕಾಫಿ ಎಲ್ಲನೂ ಮೇಲಕ್ಕೆ ತಂದು ಕೊಟ್ಬಿಡ್ತಾಳೆ. ಚಿತ್ತು ಬಿತ್ರಿ, ಮನೇಲಿರೋರ್ನೆಲ್ಲ ಮರಳು ಮಾಡಿಬಿಟ್ಟವಳೆ. ಬಾಮ್ಮ ಸಾವಿತ್ರಿ, ಯಾಕೆ ನಿಂತ ಇದೀಯಾ? ಕೂತ್ಕೋ ಬಾ. ಅಪ್ಪ, ನಿಮ್ಮ ಜೊತೆ ಏನೋ ಮಾತಾಡ್ಬೇಕು ನಾನು. ಹೇಳಮ್ಮ, ಏನು ಅಂತ? ಅಪ್ಪ, ನಮ್ಮ ಅಣ್ಣನ 2ನೇ ಮಗ ಕೃಷ್ಣ ಇದ್ದಾನಲ್ಲ, ಅವನಿಗೆ ನನ್ನ ಮಗಳು ಅಮೂಲ್ಯನ ಕೊಟ್ಟು ಮದುವೆ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ ಅಪ್ಪ. ಅದಕ್ಕೆ ನೀವೇನಂತೀರಾ?
ಇದನ್ನ ಹೇಳಕ್ ಬಂದ ನೀನು? ನಾನು ಇದನ್ನ ಮುಂಚೆನೆ ಯೋಚನೆ ಮಾಡಿದ್ದೆ. ಹೌದಪ್ಪ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಅಪ್ಪ ಅಪ್ಪ, ಕೃಷ್ಣನ ಜೊತೆ ನೀವೇ ಈ ವಿಚಾರ ಮಾತಾಡ್ತೀರಾ? ಅವನ ಹತ್ರ ಏನಮ್ಮ ಮಾತಾಡೋದು? ನನ್ನ ಮೊಮ್ಮಗ ನಾನು ಹೆಂಗ್ ಹೇಳ್ತೀನೋ ಹಂಗೆ. ನನ್ನ ಮಾತನ್ನ ಒಂದು ಗೆರೆನೂ ದಾಟಲ್ಲ ಅವನು. ತಾತ, ಕೃಷ್ಣ ಬಾರಪ್ಪ, ಯಾಕೆ ಇನ್ನೂ ಡ್ಯೂಟಿಗೆ ಹೋಗಿಲ್ವಾ? ಅತ್ತೆ ಊಟ ಮಾಡಿದ್ರಾ? ಆಯ್ತು ಕೃಷ್ಣ, ನೀನು ಮಾಡ್ದೆ? ಹ್ಞೂ ಅತ್ತೆ, ನಂದು ಆಯಿತು. ಇವಾಗ ಸ್ವಲ್ಪ ಮೀಟಿಂಗ್ ಹೋಗ್ಬೇಕಾಗಿತ್ತು, ಅದಕ್ಕೆ ತಾತನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನು ಹೇಳು ಕೃಷ್ಣ, ದೊಡ್ಡವರು ಚಿಕ್ಕವರು ಅಂದರೆ ಎಷ್ಟು ಗೌರವ ನೋಡು ನಿಂಗೆ. ನಂಗೆ ತುಂಬ ಖುಷಿ ಆಗುತ್ತೆ ನೀನು ನೋಡಿದ್ರೆ. ಥ್ಯಾಂಕ್ ಯು ಅತ್ತೆ. ಹೆಂಗಿರ್ಬೇಕು, ಏನು ಮಾಡಬೇಕು ಅಂತ ಎಲ್ಲನೂ ನಮ್ಮ ತಾತನೇ ನಂಗೆ ಗೈಡ್ ಮಾಡೋದು. ಅಯ್ಯೋ ಅಯ್ಯೋ, ನಿಮ್ಮ ತಾತ ಮೊಮ್ಮಗನ ಬಾಂಧವ್ಯ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ನನಗೆ. ಕೃಷ್ಣ ಡ್ಯೂಟಿಗೆ ಹೊರಟೆ? ಹೌದು ಅಮ್ಮ, ನನಗೆ ಟೈಮ್ ಆಗ್ತಿದೆ, ನಾನು ನೋಡ್ತೀನಿ. ಬಾಯ್. ಬಾಯ್ ಕೃಷ್ಣ. ಬಾಯ್ ತಾತ. ಹುಷಾರಾಗಿ ಹೋಗ್ಬಿಟ್ಟು ಬರಪ್ಪ. ಅಮ್ಮು ಬಾರೇ ಇಲ್ಲಿ. ಏನಮ್ಮ? ಅಲ್ಲ ಕಣೆ ಅಮ್ಮು, ಕೃಷ್ಣ ಬಾಯ್ ಅಂತ ಹೇಳಿದ್ರೆ ನೀನು ಬಾಯ್ ಅಂದ್ಬಿಟ್ಟು ಇಲ್ಲೇ ನಿಂತ್ಕೋತೀಯಲ್ಲೇ. ಅಲ್ಲಮ್ಮ, ಅವನು ಡ್ಯೂಟಿಗೆ ಹೋಗ್ತಾ ಇದ್ದಾನೆ, ಅದಕ್ಕೆ ನಾನೇನು ಮಾಡಲಿ? ಅಲ್ಲ ಕಣೆ ಅಮ್ಮು, ಎಲ್ಲನೂ ನಾನು ಹೇಳ್ಕೊಡ್ಬೇಕಾ ನಿಂಗೆ? ಹೋಗೆ ಕೃಷ್ಣನ್ ಕೇಳು, ನನಗೆ ಮನೇಲಿ ಕೂತು ಕೂತು ಬೇಜಾರಾಗ್ತಿದೆ, ಸ್ವಲ್ಪ ಸಿಟಿಲಿ ಶಾಪಿಂಗ್ ಮಾಡಬೇಕು, ನಿನ್ನ ಜೊತೆ ನನ್ನ ಕರ್ಕೊಂಡು ಹೋಗು ಅಂತ. ಅಮ್ಮ, ಅವನು ಮೀಟಿಂಗ್ ಹೋಗ್ತಾ ಇದ್ದಾನೆ, ನಾನು ಬರ್ತೀನಿ ಅಂದ್ರೆ ಅವ್ನು ಕರ್ಕೊಂಡು ಹೋಗ್ತಾನ? ಕರ್ಕೊಂಡು ಹೋಗ್ದೆ ಏನೇ ಮಾಡ್ತಾನೆ? ನೀನು ಕೇಳಿದಿರ್ತಾನೆ ಅವ್ನು ಕರ್ಕೊಂಡು ಹೋಗೋದು. ಹೋಗು, ಹೊಟ್ಟೋಗ್ತಾನೆ ಬೇಗ. ಸರಿ ಅಮ್ಮ. ನನ್ನ ಮಗಳಿಗೆ ಏನೂ ಗೊತ್ತಾಗಲ್ಲ, ಎಲ್ಲನೂ ನಾನೇ ಹೇಳ್ಕೊಡ್ಬೇಕು. ವಯಸ್ಸಿನ ಹುಡುಗ ಅವ್ನು ಹಿಂದೆ ಮುಂದೆ ಓಡಾಡಿ ಅವ್ನ ಮನಸ್ಸು ಗೆಲ್ಲೆ ಅಂದರೆ ಬಂದು ನನ್ನ ಮುಂದೆ ನಿಂತ್ಕೊತಾಳೆ. ಎಲ್ಲ ನನ್ನ ಕರ್ಮ. ಅದಕ್ಕೆ ಕೃಷ್ಣ, ಏನು ಅಮ್ಮು? ಕೃಷ್ಣ, ನನಗೆ ಮನೇಲಿ ಕೂತು ಕೂತು ಬೇಜಾರಾಗ್ತಿದೆ, ಅದಕ್ಕೆ ನಿನ್ನ ಜೊತೆ ನಾನು ಬರಲ್ಲ ಸಿಟಿಗೆ. ನೀನು ಮೀಟಿಂಗ್ ಮುಗಿಸ್ಕೊಂಡು ಆದಮೇಲೆ ಇಬ್ಬರೂ ಸ್ವಲ್ಪ ಅಲ್ಲೇ ಸಿಟಿ ಸುತ್ತಾಡ್ಕೊಂಡು ಶಾಪಿಂಗ್ ಮಾಡಿಕೊಂಡು ಏನಾದ್ರು ತಿನ್ಕೊಂಡು ಬರೋಣವಾ? ಅಮ್ಮು, ನನಗೆ ಮೀಟಿಂಗ್ ಮುಗಿಯೋದು ಎಷ್ಟೊತ್ತಾಗುತ್ತೋ ಏನೋ ನನಗೂ ಗೊತ್ತಿಲ್ಲ. ನಿನ್ನನ್ನು ಶಾಪಿಂಗ್ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಮ್ಮ, ಬೇಜಾರು ಮಾಡ್ಕೋಬೇಡ. ಬೇಕಿದ್ರೆ ಒಂದು ಕೆಲಸ ಮಾಡು, ನೀನು ಅದಕ್ಕೆ ಜೊತೆ ಮಾತಾಡಿಕೊಂಡು ನಾಳೆಗೆ ರೆಡಿ ಆಗ್ಬಿಟ್ಟು ಇಬ್ರು, ಜೊತೆಗೆ ಅಣ್ಣನೂ ಬರಲಿ. ನಾನು ಬೇಕಾದ್ರೆ ನಿಮ್ಮನ್ನೆಲ್ಲರನ್ನೂ ಸಿಟಿಗೆ ಡ್ರಾಪ್ ಮಾಡಿಬಿಟ್ಟು ನಾನು ಡ್ಯೂಟಿಗೆ ಹೋಗ್ತೀನಿ. ನೀವೆಲ್ಲ ಸುತ್ತಾಡ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸಾದ್ಮೇಲೆ ಬರುವಾಗ ಎಲ್ಲರೂ ಒಟ್ಟಿಗೆ ಬರೋಣ. ಹೌದಲ್ವಾ ಕೃಷ್ಣ, ನೀನು ಹೇಳೋದು ಸರಿ ಇದೆ. ನಾನು ಮಾಲಾಕನ ಜೊತೆ ಮಾತಾಡಿಕೊಂಡು ನಾಳೆ ಬರಲಿಕ್ಕೆ ಫಿಕ್ಸ್ ಮಾಡ್ಕೋತೀನಿ. ನೀನು ಇವಾಗ ಡ್ಯೂಟಿಗೆ ಹೋಗು, ನಾನು ಮಾಲಾಕನ ಜೊತೆ ಮಾತಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೋತೀನಿ. ಓಕೆ ಅಮ್ಮ. ಅದಕ್ಕೆ ಅಮ್ಮ ಯಾರು ಕೇಳಿದ್ರೆ ನಾನು ಡ್ಯೂಟಿಗೆ ಹೋದೆ ಅಂತ ಹೇಳ್ಬಿಡು, ನಂಗೆ ಟೈಮ್ ಇಲ್ಲ. ಓಕೆ ಕೃಷ್ಣ. ಅಮ್ಮ, ಮಾಲಾಕ, ನಾನು ನಿಮ್ಮ ಹತ್ರ ಬರೋಣ ಅಂದ್ಕೊಂಡಿದ್ದೆ. ಹೌದಾ? ಏನೋ ಕೃಷ್ಣಕ್ಕೆ ಹೋಗ್ದಂಗಾಯ್ತು ನನಗೆ. ನಾನು ಸ್ವಲ್ಪ ಇತ್ಲಲ್ಲಿ ದನ ಕರುಗಳಿಗೆ ಹುಲ್ಲಾಕ್ತಾ ಇದ್ದೆ. ಅವನು ಡ್ಯೂಟಿಗೆ ಹೋಗ್ತಾ ಇದ್ದ ಮಾಲಾಕ, ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಕೂಗುದ ಅಷ್ಟೇ. ಅಷ್ಟಕ್ಕೆ ಟೈಮ್ ಆಯಿತು ಅಂದ್ಬಿಟ್ಟು ಹೊರಟೋದ. ನಾನು ಹೇಳ್ತೀನಿ ನೀನು ಹೋಗು ಅಂತಂದೆ. ಹೌದಾ? ಪಾಪ ಬೇಜಾರು ಮಾಡ್ಕೊಂಡು ಏನೋ. ಅಯ್ಯೋ, ಅದು ಬಿಡಿ ಮಾಲಾಕ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು ನಾನು. ಏನು ಅಮ್ಮ? ಅದೇನು ಗೊತ್ತಾ ಮಾಲಾಕ, ನನಗೂ ಮನೇಲಿ ಕೂತು ಕೂತು ಬೇಜಾರಾಗ್ತಾ ಇತ್ತಲ್ಲ, ಅದಕ್ಕೆ ಕೃಷ್ಣನ್ ಕೇಳಿದೆ, ನಿನ್ನ ಜೊತೆ ನಾನು ಬರ್ತೀನಿ, ಸಿಟಿ ಎಲ್ಲ ಸುತ್ತಾಡ್ಕೊಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರ್ತೀನಿ ಅಂತ. ಅದಕ್ಕೆ ಅವನೇನಂತ ಗೊತ್ತಾ? ಏನಂದ? ನನಗೆ ವರ್ಕು ತುಂಬ ಇರುತ್ತೆ, ನಿನ್ನನ್ನು ಕರ್ಕೊಂಡು ಸಿಟಿ ಎಲ್ಲ ಸುತ್ತಾಡ್ಸೋಷ್ಟು ಟೈಮ್ ಇಲ್ಲ ನನಗೆ. ಅದಕ್ಕೆ ನೀನು ನಮ್ಮ ಅತ್ತಿಗೆ ಜೊತೆ ಮಾತಾಡಿಕೊಂಡು ನಾಳೆ ರೆಡಿ ಆಗಿಬಿಡಿ, ನಿಮ್ಮಿಬ್ಬರನ್ನು ಕರ್ಕೊಂಡು ಹೋಗ್ತೀನಿ. ನೀವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರೋವರೆಗೆ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರುವಾಗ ಒಟ್ಟಿಗೆ ಕರ್ಕೊಬರ್ತೀನಿ ಅಂದ. ಹೌದಾ? ನಾಳೆ ನಾವಿಬ್ಬರು ಶಾಪಿಂಗ್ ಹೋಗ್ತಾ ಇದೀವ. ಐ ಲೈಕ್ ಯು ಸೋ ಮಚ್. ಆದರೆ ಮಾಲಾಕ, ಕೃಷ್ಣ ಡ್ಯೂಟಿಗೆ ಹೊಟ್ಟೋಗ್ತಾನೆ, ನಮ್ಮ ಜೊತೆ ಬರಲ್ಲ ಅವನು. ಅದಕ್ಕೆ ಸಿಟಿ ಎಲ್ಲ ಸುತ್ತಾಡೋಕ್ಕೆ ನಮ್ಮ ಜೊತೆ ಕಾರ್ತಿಕ ಬಂದರೆ ಚೆನ್ನಾಗಿರುತ್ತೆ. ಕಾರ್ತಿಕ್ನ ಮಾತಾಡಿ ಒಪ್ಪಿಸ್ಕೊತೀರಾ ನೀವು? ಅಯ್ಯೋ, ಅಷ್ಟೇ ತಾನೇ ಅಮ್ಮ. ನನ್ನ ಗಂಡನ ಹೆಂಗೆ ಒಪ್ಪಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನು ತಲೆ ಕೆಡ್ಸ್ಕೊಬೇಡ. ನಾಳೆ ನಾವು ಶಾಪಿಂಗ್ ಹೋಗೋದಂತೂ ಗ್ಯಾರಂಟಿ. ಹೌದಾ ಮಾಲಾಕ? ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮು. ಸರಿ ಮಲಾಕ, ಅಮ್ಮ ತಾತ ಇಬ್ಬರು ಮೇಲೆ ಮಾತಾಡ್ತಾ ಕೂತಿದ್ದಾರೆ, ನಾನು ಅಲ್ಲಿಗೆ ಹೋಗ್ತೀನಿ. ಕಾರ್ತಿಕ ಬಂದರೆ ಮಾತಾಡಿ ಆಯ್ತಾ? ಓಕೆ. ಹಿಂಗಾದ್ರೂ ಮಾಡಿ ನನ್ನ ಗಂಡನ ಒಪ್ಪಿಸ್ಕೊಬಿಡ್ಬೇಕು. ಇದೇನಿದೆ, ನನ್ನ ಗಂಡ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಮಾಲಾ, ರೀ ಬಂದ್ಬಿಟ್ರಾ? ಹೌದು ಬಂದೆ. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದೆಯಾ? ಆ ಥರ ಏನೂ ಇಲ್ಲ ರೀ, ಅಷ್ಟೊತ್ತಿಂದ ನಿಮಗೆ ಕಾಯ್ಕೊಂಡು ನಿಂತಿದ್ನಲ್ಲ, ಅದಕ್ಕೆ ಖುಷಿಗೆ ಮಾತಾಡ್ತಾ ಇದ್ದೀನಿ. ಓಹ್ ಹೌದಾ, ಸರಿ ಸರಿ. ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ತಗೊಬರ್ತೀಯಾ? ಕಾಫಿನ ಈಗ ಹೋಗಿ ತಂದ್ಬಿಡ್ತೀನಿ, ನೀವು ಕೂತ್ಕೊಳ್ಳಿ. ಇದೇನಿದು, ನನ್ನ ಹೆಂಡತಿ ಇವತ್ತು ತುಂಬ ಖುಷಿಯಾಗಿದ್ದಾಳಲ್ಲ. ರೀ, ಕಾಫಿ ತಗೊಳ್ಳಿ. ವಾವ್, ಕಾಫಿ ಸಕ್ಕತ್ತ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್ ರೀ. ರೀ, ನಿಮ್ಮ ಹತ್ರ ಏನೋ ಕೇಳಬೇಕಾಗಿತ್ತು ನಾನು. ಅದೇನಂತ ಕೇಳು. ನೀನು ಅಷ್ಟೊತ್ತಿಂದ ಹಿಂಗೆ ಓಡಾಡ್ತಾ ಇದ್ದಾಗಲೇ ತಿಳ್ಕೊಂಡೆ ನಾನು, ಏನೋ ವಿಷಯ ಇದೆ ಅಂತ. ರೀ, ಮಾಲ, ಒಂದು ನಿಮಿಷ ಫ್ರೆಶ್ ಅಪ್ ಆಗಿಬಿಡ್ತೀನಿ, ಆಮೇಲೆ ಮಾತಾಡೋಣ. ಓಕೆ?
ಮಾಲ ನಂಗೆ ತುಂಬ ಟಯರ್ಡ್ ಆಗಿದೆ, ಫ್ರೆಶ್ ಅಪ್ ಆದ್ಮೇಲೆ ಮಾತಾಡೋಣ ಅನ್ನಲ್ಲ. ಪಾಪ ಅವ್ರಿಗೂ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದೆ ಅಲ್ವಾ, ಅದಕ್ಕೆ ಹಂಗಂದ್ರು ಅನ್ಸುತ್ತೆ. ಫ್ರೆಶ್ ಅಪ್ ಆಗ್ಬಿಡ್ಲಿ, ಆಮೇಲೆ ನೀಟಾಗಿ ಮಾತಾಡ್ತೀನಿ. ಇವಾಗ ಹೇಳು ಅದೇನು ಅಂತ. ರೀ ಏನು? ರೀ ನಾನು ನಿಮ್ಮನ್ನೇನೋ ಕೇಳ್ತೀನಿ, ಒಪ್ಕೋತೀರಾ? ಅದೇನು ಕೇಳ್ತಾಳೆ ನನ್ನ ಮುದ್ದಿನ ಹೆಂಡ್ತಿ? ಹೇಳಿದ್ರೆ ತಾನೇ ಗೊತ್ತಾಗೋದು. ರೀ ರೀ ನೀವು ನನ್ನ ತುಂಬ ಪ್ರೀತಿಸ್ತೀರಾ ಅಲ್ವಾ? ಯಾಕೆ ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ನಿಂಗೆ ಡೌಟಾ? ಅದು ಹಂಗಲ್ಲ ರೀ, ನೀವು ನಾನು ಏನು ಹೇಳಿದ್ರು ಒಪ್ಕೋಬೇಕು ಆಯ್ತಾ? ಮೊದಲು ಅದು ಏನು ಅಂತ ಹೇಳು, ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ರೀ ಅಮ್ಮು ಅಂದ್ಲು ನಾಳೆ ಮೈಸೂರಿಗೆ ಅವಳು ಶಾಪಿಂಗ್ ಹೋಗ್ತಾಳಂತೆ. ಹೌದಾ? ಹೋಗ್ಲಿ ಬಿಡು. ಅದು ಹಂಗಲ್ಲ ರೀ, ಅವಳು ಶಾಪಿಂಗ್ ಹೋಗುವಾಗ ನನ್ನನ್ನು ಜೊತೆಗೆ ಬಾ ಅಂತ ಹೇಳಿದ್ದಾಳೆ. ಅದಕ್ಕೆ ನಾನು ಅಮ್ಮ ಇಬ್ಬರು ಕೃಷ್ಣನ ಜೊತೆ ಹೋಗ್ತಾ ಇದ್ದೀವಿ. ಅವನು ಡ್ಯೂಟಿಗೆ ಹೋದಾಗ ನಮ್ಮ ಜೊತೆ ಸಿಟಿಗೆ ಸುತ್ತಾಡಕ್ಕೆ ಒಬ್ಬರು ಬೇಕಲ್ವಾ? ಅದಕ್ಕೆ ನೀವು ನಮ್ಮ ಜೊತೆ ಬರ್ತೀರಾ ರೀ? ಶಾಪಿಂಗ್ ಮಾಡಿಕೊಂಡು ಸಿಟಿ ಎಲ್ಲ ಸುತ್ತಾಡ್ಕೊಂಡು ಹೋಟ್ಲಲ್ಲಿ ಊಟ ಮಾಡಿಕೊಂಡು ಬರ್ಬೋದು. ಓಹೋ, ಅದಕ್ಕೆ ಅಮ್ಮನವರು ಅಷ್ಟೊತ್ತಿಂದ ಫುಲ್ಲು ನೈಸಾಗಿ ಮಾತಾಡ್ತಾ ಇರೋದು. ಅದೆಲ್ಲ ಸಾಧ್ಯನೇ ಇಲ್ಲ, ನಂಗೆ ಟೈಮ್ ಇಲ್ಲ, ನಾ ಬರಲ್ಲ.